ಒಂದು ಭಯಾನಕ ಕೃತ್ಯ ನಡೆದಿದೆ. ಶಿಕ್ಷಕಿಯನ್ನ ಹತ್ಯೆಗೈದಿದ್ದು ಅಲ್ಲದೆ ಆಕೆಯ ಶವವನ್ನ ಬೆಟ್ಟದ ತಪ್ಪಲಲ್ಲಿ ಹಂತಕರು ಹೂತಿಟ್ಟಿದ್ದಾರೆ. ಪತ್ತೆಯಾಗಿದ್ದ ಶಿಕ್ಷಕಿ ದೀಪಿಕಾ 3 ದಿನಗಳ ಬಳಿಕ ಶವವಾಗಿ ಪತ್ತೆಯಾಗಿದ್ದಾರೆ. ಮೇಲುಕೋಟೆ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ರು ಮಾಣಿಕ್ಯನಹಳ್ಳಿಯ ದೀಪಿಕಾ ಅನ್ನೋರು 28 ವರ್ಷ ವಯಸ್ಸಾಗಿದ್ದವರಿಗೆ ತಹಶೀಲ್ದಾರ್ ಸಮ್ಮುಖದಲ್ಲಿ ಶವವನ್ನ ಪೊಲೀಸರು ಹೊರ ತೆಗೆದಿದ್ದಾರೆ. ಸ್ಥಳಕ್ಕೆ ಮಂಡ್ಯ ಎಸ್ಪಿ ಯತೀಶ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಸದ್ಯ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನಾ ಆಯಾಮದಲ್ಲಿ ತನಿಖೆ ಮುಂದುವರಿತಾ ಇದೆ. ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಶಿಕ್ಷಕಿ ನಾಪತ್ತೆ ಹಾಗೂ ಕೊಲೆ ಪ್ರಕರಣ. ಜನವರಿ 22ನೇ ತಾರೀಕು ಓಕೆ, ಅಕ್ಕ ಅಂತಾನೆ ಮುಹೂರ್ತ ಇಟ್ನ ಹಂತಕ ಅನ್ನೋ ಪ್ರಶ್ನೆ ಇದೆ. ಪರಿಚಯಸ್ಥ ಹುಡುಗನಿಂದಲೇ ಕೊಲೆಯಾದ್ಲ ಹಾಗಾದ್ರೆ ಶಿಕ್ಷಕಿ ದೀಪಿಕಾ ಹತ್ಯೆಗೂ ಮುನ್ನ ನಿತೀಶ್ ಅನ್ನುವಂತಹ ಯುವಕ ಕರೆ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಮಾಣಿಕ್ಯನಹಳ್ಳಿಯ ನಿತೀಶ್ ವಿರುದ್ಧ ದೀಪಿಕಾ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ರೀಲ್ಸ್ ಮಾಡೋ ಮೂಲಕ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರಂತೆ ದೀಪಿಕಾ. ಸೌಂದರ್ಯದ ಗಣಿ ರೀತಿ ಕಾಣಿಸ್ತಾ ಇದ್ರು ದೀಪಿಕಾ. ಬಟ್ ಅವರ ಕೊಲೆ ಸುತ್ತ ಈಗ ನಾನಾ ಅನುಮಾನಗಳು ಎದ್ದಿದೆ. ಕುಟುಂಬಸ್ಥರ ನೇರ ಆರೋಪ ನಿತೀಶ್ ಅನ್ನುವಂತಹ ಯುವಕನ ಮೇಲೆ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಈಗ ತನಿಖೆ ಹೇಗ್ ಸಾಗ್ತಾ ಇದೆ, ಹಾಗೆ ಕುಟುಂಬಸ್ಥರು ಆರೋಪ ಮಾಡ್ತಿರುವಂತಹ ಯುವಕನ ಪಾತ್ರ ಏನು, ಆತ ಎಲ್ಲಿದ್ದಾನೀಗ ಅಂತ? ಮಮತಾ, ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಮಾಣಿಕ್ಯನಹಳ್ಳಿಯ ದೀಪಕ್ಕ ಎಂಬಕ್ಕೆ ಮೇಲುಕೋಟೆಯ ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. 20ನೇ ತಾರೀಕು, ಅದಂದ್ರೆ ಇದೇ ತಿಂಗಳ 20ನೇ ತಾರೀಕು ಶಾಲೆಗೆ ಹೋಗಿ ಮತ್ತೆ ಅವರು ಮನೆಗೆ ಬರೋದಿಲ್ಲ. ಈ ನಿಟ್ಟಿನಲ್ಲಿ ಅವರ ಪೋಷಕರು ಮತ್ತೆ ಆಕೆಯ ಪತಿ ಏನು ಮೇಲ್ಕೋಟೆ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಡ್ತಾರೆ. ಅಂದರೆ ನನ್ನ ಹೆಂಡತಿ ಮತ್ತು ನನ್ನ ಮಗಳು ಇವರು ಶಾಲೆಗೆ ಹೋಗಿ ಮತ್ತೆ ವಾಪಸ್ ಬಂದಿರೋದಿಲ್ಲ ಮನೆಗೆ, ನಾವು ಕೂಡ ಸಾಕಷ್ಟು ಕಡೆ ಹುಡುಕಾಟ ಮಾಡಿರ್ತೀವಿ ಅಂತೇಳಿ ಅವರ ತಂದೆ ಮತ್ತು ಅವರ ಗಂಡ ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ಗೆ ದೂರನ್ನು ನೀಡ್ತಾರೆ. ದೂರಿನ ಆಧಾರದ ಮೇಲೆ ಪೊಲೀಸರು ಕೂಡ ಆರಂಭದಲ್ಲಿ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿರಲ್ಲ. ಅಂದರೆ ಎಲ್ಲರೂ ಹುಡುಕಿ ಸಂಬಂಧಿಕರು ಮನೆಗೆ ಹೋಗಿರ್ಬೋದು ಅಂತ ತಿಳ್ಕೊಂಡಿರ್ತಾರೆ. ಇದಾದ ಬಳಿಕವಾಗಿ ನಿನ್ನೆ ಸಂಜೆ ಮೇಲುಕೋಟೆಯ ಬೆಟ್ಟದ ತಪ್ಪಲಿನಲ್ಲಿ ಒಂದು ಅನುಮಾನಾಸ್ಪದವಾಗಿ ಒಂದು ನಿಗೂಢವಾದಂಥ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಅನ್ನ ತಾಳಲಾರದೆ ಸ್ಥಳೀಯರೆಲ್ಲರೂ ಕೂಡ ಪೊಲೀಸ್ ಠಾಣೆಗೆ ದೂರ ನೀಡ್ತಾರೆ. ಇದರ ಆಧಾರದ ಮೇಲೆ ಅಲ್ಲಿ ಗುಂಡಿಯನ್ನು ತೆರೆದ ನಂತರವಾಗಿ ಅಲ್ಲಿ ಒಂದು ಶವ ಪತ್ತೆ ಆಗುತ್ತೆ. ಇದನ್ನ ಐಡೆಂಟಿಫೈ ಮಾಡುವಂತಹ ದೀಪಿಕಾ ಪೋಷಕರು ಇದು ದೀಪಿಕಾದ ಶವ ಅಂತೇಳಿ ಗೊತ್ತಾಗುತ್ತೆ. ಇದಾದ ಬಳಿಕವಾಗಿ ಅದೇ ಗ್ರಾಮದ ಒಬ್ಬ ಯುವಕ ನಾಪತ್ತೆ ಆಗಿರುವಂಥದ್ದು. ಆತ ದೀಪಿಕಾಗೆ ಸಾಕಷ್ಟು ಬಾರಿ ಪರಿಚಯ ಆಗಿದ್ದ ಮತ್ತೆ ದೂರವಾಣಿ ಕರೆಯನ್ನು ಕೂಡ ಮಾಡ್ತಾ ಇದ್ದ. ದೀಪಿಕಾಳನ್ನ ಅಕ್ಕ ಅಂತಲೇ ಕರೀತಾ ಇದ್ದ ಅಂತೇಳಿ ಕೂಡ ಆಕೆಯ ಪೋಷಕರು ಮತ್ತೆ ಆತನ ಗಂಡ ಅನುಮಾನವನ್ನ ವ್ಯಕ್ತಪಡ್ತಾ ಇರುವಂಥದ್ದು. ಆತನೇ ದೀಪಿಕಾಗೆ ಅಂದರೆ ಕಳೆದ ಶನಿವಾರ ಏನು ಅವಳು ನಾಪತ್ತೆ ಆಗಿರ್ತಾಳೆ ದೀಪಿಕಾ, ಆ ವೇಳೆಯಲ್ಲಿ ಕೊನೆಯ ಕಾಲ ಆ ಯುವಕ ದೀಪಿಕಾಗೆ ಫೋನ್ ಮಾಡಿರ್ತಾನೆ. ಇದಾದ ಬಳಿಕವಾಗಿ ದೀಪಿಕಾ ಮೊಬೈಲ್ಗೆ ಯಾವುದೇ ಕೂಡ ಫೋನ್ ಬಂದಿರಲ್ಲ. ಇದೇ ವೇಳೆಯಲ್ಲಿ 20ನೇ ತಾರೀಕು ಒಂದು ಟೂರಿಸ್ಟ್ ಅವರ ಮೊಬೈಲಲ್ಲಿ ಒಂದು ವಿಡಿಯೋ ಕೂಡ ಸೆರೆ ಆಗಿರುವಂಥದ್ದು. ಇಬ್ಬರು ಯುವಕರು ಆ ಒಂದು ದೀಪಿಕಾಳನ್ನು ಎಳೆದಾಡುವಂಥ ಒಂದು ವಿಡಿಯೋ ಇದೀಗ ಪೊಲೀಸ್ ಠಾಣೆಗೆ ತಲುಪಿರುವಂಥದ್ದು. ಅದರ ಆಧಾರದ ಮೇಲೆ ಪೊಲೀಸ್ನವರು ಇದೀಗ ತನಿಖೆಯ ಒಂದು ಜಾಡ ನಡೆದಿರುವಂಥದ್ದು. ನಾಪತ್ತೆ ಆಗಿರುವಂತಹ ಯುವಕನನ್ನ ಈಗ ಪತ್ತೆ ಮಾಡೋ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೀಪಿಕಾನ ಗಂಡ ಒಂದು ಆರೋಪ ಮಾಡ್ತಾ ಇದ್ದಾರೆ, ಆತ ತಮ್ಮ ಮನೆಗೆ ಆಗಾಗ ಬರ್ತಾ ಇದ್ದ ಮತ್ತೆ ಅಕ್ಕ ಅಂತೇಳಿ ಕೂಡ ದೀಪಿಕಾನ ಕರಿತಾ ಇದ್ದ, ನನ್ನ ಅಣ್ಣ ಅಂತಲೂ ಕೂಡ ಕರಿತಾ ಇರುವಂಥದ್ದು. ದೀಪಿಕಾಳ ಶವ ಪತ್ತೆ ಆದ ನಂತರವಾಗಿ ಆತ ನಾಪತ್ತೆ ಆಗಿದ್ದಾನೆ. ಜೊತೆಗೆ ಆತನ ಪೋಷಕರಿಗೆ ಒಂದು ಮೆಸೇಜ್ ಕಳಿಸಿದ್ದಾನೆ, ನಾನು ತಪ್ಪು ಕೆಲಸ ಮಾಡಿದ್ದೀನಿ, ನನ್ನ ಅಕ್ಕನ ಮದುವೆಯನ್ನ ಮಾಡಿ ಅಂತೇಳಿ ಕೂಡ ಆತ ಒಂದು ಮೆಸೇಜ್ ಅನ್ನು ಕಳಿಸಿದ್ದಾನೆ ಅಂತೇಳಿ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ. ಸ್ಕೂಲ್ಗೆ ಹೋದ್ಮೇಲೆ ಗಾಡೀಲಿ ಹೋಗಿದ್ರು. ಅಲ್ಲಿ ನಾವು ಸ್ಕೂಲ್ ವಿಚಾರಿಸಿದಾಗ 12 ಗಂಟೆ 6 ನಿಮಿಷಕ್ಕೆ ಅವ್ರು ಹೊರಗಡೆ ಬಂದಿದ್ರು. ಆಮೇಲೆ ಎಲ್ಲೋದ್ರು ಅಂತ ಹುಡುಕ್ಬೇಕಾದ್ರೆ ನಮಗೆ ಫೋನ್ ಮಾಡಿದೆ, 1:15ಗೆ ಸ್ವಿಚ್ ಆಫ್ ಆಗಿದ್ದು ಮೊಬೈಲು. ಆಮೇಲೆ ನಾನು ಹುಡುಕೊಂಡು ಹೋದೆ, ಎಲ್ಲಿರೋ ಏನಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಮಗನೂ ನನ್ನ ಬಿಟ್ಟು 1 ಅವರ್ ಇರ್ತಿರಲಿಲ್ಲ ಅವರು. ಹಂಗಾಗಿ ಹುಡುಕೊಂಡು ಹೋದಾಗ ಎಲ್ಲಲ್ಲಿ ಇಡೀ ಮೇಲ್ಕೋಟೆ ಹುಡುಕಿದೆ, ಎಲ್ಲೂ ಸಿಗಲಿಲ್ಲ. ತಿರ್ಗಿ ನಾನು ರಿಟರ್ನ್ ಊರಿಗೆ ಬಂದಾದಮೇಲೆ ಪೊಲೀಸ್ನವರು ನಮ್ಮ ಮಾವಂಗೆ ಫೋನ್ ಹಾಕಿದಂತೆ, ನಿಮ್ಮ ಗಾಡೀಲಿ ನಿಂತಿದೆ ಬಂದು ಯಾರು ಏನಿರ್ತ ಶನಿವಾರನೇ. ಆವಾಗ ತಿರ್ಗಿ ಹೋದ ನಾವು ಅಲ್ಲಿಗೆ ಮಧ್ಯಾಹ್ನ ಒಂದು 2:30 ಹೋಗಿ ಸ್ಪಾಟಲ್ಲೆಲ್ಲ ಅವರು ಪೊಲೀಸ್ನವ್ರು ಬಂದು ನಾವು ಬಂದು ಎಲ್ಲ ಇದು ಮಾಡಿದೋ. ಗಾಡಿ ತಗೊಂಡು ಸ್ಟೇಷನ್ಗೆ ಆಗಿದ್ದು ಕಂಪ್ಲೇಂಟ್ ಕೊಟ್ಟು ನಾವು FIR ಮಾಡೋಕ್ಕೆ 6 ಗಂಟೆ ತಗೊಂಡ್ರು. ಮಿಸ್ಸಿಂಗ್ ಕೇಸ್ ಆಗೋಕ್ಕೆ 6 ಗಂಟೆ ಆಯಿತು. ಅದನ್ನು ನೈಟ್ FIR ಕಾಫಿ ನಮಗೆ ಕೊಡಲಿಲ್ಲ. ರಾತ್ರಿ 12 ಗಂಟೆ ಅಲ್ಲ ಇದ್ದು ನಾವು. ತಿರ್ಗಾ ಮಾರನೆಗೆ ಬಂದು ಇದು ಮೊಬೈಲ್ ನಂಬರ್ ತೆಗಿಸೋಕೆ ಅಂದರೆ ಟ್ರೇಸಿಂಗ್ ಹಾಕಬೇಕು ಅಂದ್ಬಿಟ್ಟು ಅವತ್ತು ಬೆಳಿಗ್ಗೆನೇ ಹಾಕಿಸ್ತೀವಿ ಅಂತ ಹಾಕ್ಸಿದ್ರು. ಅದು ಫುಲ್ ಡೇ ಮಾರನೆಗೂ 12 ಗಂಟೆ ಕೊಡ್ತೀನಿ ಅಂದ್ರೆ 3 ಗಂಟೆ ಆದರೂ ಕೊಡಲಿಲ್ಲ.
ಎಲ್ಲೋ ಒಂದ್ ಕಡೆ ಪೊಲೀಸ್ನವ್ರು ನಿರ್ಲಕ್ಷ್ಯ ಅಂತ ನಿರ್ಲಕ್ಷ್ಯ ಸರ್, ಭಾರಿ ನಿರ್ಲಕ್ಷ್ಯ. ಕೇಳಿದ್ರೆ ಏನೋ ಒಂಥರ ಎಲ್ಲೋ ಇರಬೇಕು, ಎಲ್ಲೋ ಹೋಗಿರ್ಬೋದು. ವೆಯ್ಟ್ ಮಾಡಿ, ಯಾರು ಇದು ಅನುಮಾನ ಇದ್ರೆ ಹೇಳಿ, ವಿಚಾರಿಸೋಣ. ನಮ್ಗೆ ಅನುಮಾನ ಬರಕ್ ಚಾನ್ಸಸ್. ಅಕ್ಕ ಅಂತ ಮಾತಾಡಿಸಿದ, ಇಲ್ಲ ಸ್ವಲ್ಪ 2 ಬೀದಿ ದೂರ, 100 ಮೀಟರ್ ಅಷ್ಟೇ ಸರ್. ಮನೆ ಮಾಮೂಲಿ ಒಂದೇ ಊರಲ್ಲ ಸರ್. ಅಕ್ಕ ಅಂತ ಮಾತಾಡ್ತಾರೆ. ಹೌದು, ನಮ್ಮನ ಅಣ್ಣ ನಾನು ಮನೆಗೆ ಅಂದ್ರೆ ಪರಿಚಯ ಮನೆಗೆ ಫ್ರೆಂಡ್ಶಿಪ್ ಆತರ ಪ್ರಿನ್ಸಿಪಲ್ ಮಾಮೂಲಿ ಮಾತಾಡ